ನಿನ್ನೆ ರಾತ್ರಿ ಸಾವಲ್ಗಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಹಿರೇಪರ್ಸ್ಕಿ ಗ್ರಾಮದಲ್ಲಿ ಒಬ್ಬಳು 40 ವರ್ಷ ಮಹಿಳೆ ಯಮ್ನೋವಾ ಅವ್ರದ್ದು ಮರ್ಡರ್ ಘಟನೆ ನಮಗೆ ರಿಪೋರ್ಟ್ ಆಗಿದೆ. ಅದರ ವಿಚಾರವಾಗಿ ನಾವು ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸ್ದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದು ಇದ್ದರೆ, ಯಮ್ನೋವಾ ಆಲ್ಮೋಸ್ಟ್ 20 ವರ್ಷ ಹಿಂದೆ ಡೈವರ್ಸ್ ಆಗಿತ್ತು. ಅವ್ರ ತಂದೆ ಮನೆಯಲ್ಲೇ ವಾಸ ಮಾಡ್ತಾಯಿದ್ರು. ಸುಮಾರು 8 ದಿವಸ ಹಿಂದೆ ಅವ್ರ ತಂದೆ ತೀರ್ಕೊಂಡಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಒಂದು ದೊಡ್ಡ ಅಕ್ಕ ಇದ್ದರು, ಅವರು ಗುಲ್ಬರ್ಗ ಅಲ್ಲಿ ಅವ್ರ ಫ್ಯಾಮಿಲಿ ಜೊತೆಗೆ ಇಲ್ಲಿ ಬಂದಿದ್ದರು. ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು 3 ದಿವಸ ಹಿಂದೆ ವಾಪಸ್ ಹೋದರು. ಹಾಲಿ ಇನ್ಸಿಡೆಂಟ್ ಆದಾಗ ಇವರು ಈ ಮನೆಯಲ್ಲಿ ಒಬ್ಬಳೇ ವಾಸ ಮಾಡ್ತಾಯಿದ್ರು. ಆದರೆ ಇನ್ನೊಬ್ಬರು ಪಕ್ಕ ಸ್ವಲ್ಪ ದೂರ ಇನ್ನೊಂದು ಮನೆ ಇದೆ. ಒಂದು ಶ್ರೀಶೈಲ್ ಅಂತ ಒಬ್ಬ ವ್ಯಕ್ತಿ, ಆಲ್ಮೋಸ್ಟ್ 67 ಇಯರ್ಸ್ ಓಲ್ಡ್. ನಮ್ಮಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆ ಸ್ವಲ್ಪ ರಿಲೇಷನ್ಶಿಪ್ದಲ್ಲಿ ಇದ್ದರು ಸುಮಾರು 8 ವರ್ಷ ಹಿಂದೆಯಿಂದ. ಕೆಲವು ಸರಿ ಇವನ್ ಮನೆಯಲ್ಲಿ ಕೂಡ ವಾಸ ಮಾಡ್ತಾಯಿದ್ರು. ಇನ್ಸಿಡೆಂಟ್ ಏನು ನಡೆದಿದೆ, ಸೊ 1 ಡೇ ಬಿಫೋರ್, ಅಂದರೆ ನಿನ್ನೆ ಆಲ್ಮೋಸ್ಟ್ ನಮಗೆ ಇನ್ಸಿಡೆಂಟ್ ರಿಪೋರ್ಟ್ ಆಯಿತು. 14 ನೈಟ್ಗೆ ಇನ್ಸಿಡೆಂಟ್ ನಡೆದಿದೆ. 14 ನೈಟ್ಗೆ ಇವರು ಇಬ್ಬರು ಬೇರೆ ಬೇರೆ ರೂಮಲ್ಲಿ ಒಂದೇ ರೂಮಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿ ನೈಟಲ್ಲಿ ಮಾತಾಡುವಾಗ ಇವ್ರಿಗೆ ಬಾಯಿಗೆ ಸ್ವಲ್ಪ ಜಗಳ ಆಯಿತು. ಜಗಳ ಅಂದರೆ ಇನ್ನೊಬ್ಬರ ಜೊತೆ ಇವ್ರಿಗೆ ಏನು ಡೌಟ್ ಇತ್ತು, ಇನ್ನೊಬ್ಬರ ಜೊತೆ ಇವ್ರು ಹಾಕಿದ್ದು ಇಲ್ಲಿಗಲ್ ಅಫೇರ್ ಇರಬಹುದು ಅಂತ ಡೌಟ್ ಮೇಲೆ ಇವರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಅಲ್ಲಿನೇ ಒಂದು ಅಸಾಲ್ಟ್ ಮಾಡಿದ್ರು. ಇಲ್ಲಿ ಫೇಸ್, ಕಿವಿ ಹತ್ತಿರ ಸ್ವಲ್ಪ ಅಸಾಲ್ಟ್ ಆಗಿದೆ. ಇದು ಫಿಂಗರ್ಸ್ ಹತ್ತಿರ ಕೂಡ ಸ್ವಲ್ಪ ಅಸಾಲ್ಟ್ ಆಗಿದೆ. ರಾತ್ರಿ ಅವ್ರಿಗೆ ಡೆತ್ ಆದ ನಂತರ ಆರೋಪಿ ಶ್ರೀಶೈಲ್ ಮತ್ತೆ ರಾತ್ರಿ ಅದು ಮನೆ ಕ್ಲೋಸ್ ಮಾಡಿ, ಊರಲ್ಲಿ ಮನೆ ಇದೆ, ಹತ್ತಿರ ಜಾಸ್ತಿ ಜನ ಯಾರೂ ಇರಲ್ಲ, ಮೂಮೆಂಟ್ ಇರಲ್ಲ, ಮತ್ತೆ ಅವ್ರ ಮನೆಗೆ ಹೋದರು. ಬೆಳಿಗ್ಗೆ ಬಂದಾಗ ಮತ್ತೆ ಅವನು ಅವನಿಗೆ ಸೇವ್ ಮಾಡೋಕ್ಕೋಸ್ಕರ ಹಾರ್ಟ್ ಅಟ್ಯಾಕಿಂದ ಅಥವಾ ಬೇರೆ ನ್ಯಾಚುರಲ್ ಕಾರಣ ಡೆತ್ ಆಗಿದೆ ಅಂತ ಊರವರಿಗೆ ಕಳಿಸಿದಾಗ ಮತ್ತೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ಕಳಿಸಿದ್ರು. ಫ್ಯಾಮಿಲಿ ಮೆಂಬರ್ಸ್ ಗುಲ್ಬರ್ಗದಿಂದ ಬಂದಿದ್ದರು. ಅವರು ನಮಗೆ ಮಾಹಿತಿ ಕೊಟ್ಟರು. ನಮ್ಮ ಇನ್ಸ್ಪೆಕ್ಟರ್, DSP, ನಾನು ಮತ್ತು ಎಲ್ಲರೂ ನಾವು ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಇಮಿಡಿಯೇಟ್ಲಿ ಬಾಡಿಗೆ ಸಿಕ್ಯೂರ್ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಹೋಗಿ ಬಾಡಿಗೆ ಪರಿಶೀಲನೆ ಮಾಡಿದರು. ಅಷ್ಟರೊಳಗೆ ನಾವು ಇಬ್ಬರು ಸಸ್ಪೆಕ್ಟ್ಗೆ ಸಿಕ್ಯೂರ್ ಮಾಡಿದ್ದೀವಿ. ಈ ಶ್ರೀಶೈಲ್ ಮತ್ತು ಇನ್ನೊಬ್ಬ ವ್ಯಕ್ತಿ, ಅವ್ನಿಗೆ ಯಾರ ಜೊತೆ ಇನ್ನೊಬ್ಬರ ಮೇಲೆ ಅವ್ರು ಡೌಟ್ ಮಾಡ್ತಾ ಇದ್ರು, ಕೀವರ್ಡ್ ಜೊತೆ ಕೂಡ ಇಲ್ಲಿಗಲ್ ಅಫೇರ್ ಇದೆ, ಇಬ್ಬರಿಗೆ ಸಿಕ್ಯೂರ್ ಮಾಡಿದ್ದೀವಿ. ರಾತ್ರಿ ಇಂಟ್ರೋಗೇಷನ್ ಮಾಡುವಾಗ ನಮಗೆ ಕನ್ಫರ್ಮ್ ಆಯಿತು ಶ್ರೀಶೈಲ್ ಈ ಥರ ಮರ್ಡರ್ ಮಾಡಿದ್ದಾನೆ. ಕಾರಣ ಕೂಡ ನಮಗೆ ಕನ್ಫರ್ಮ್ ಆಯಿತು. ನಾವು ಸೇಮ್ ಮಾಹಿತಿ ಈಗ ಬೇರೆ ಎವಿಡೆನ್ಸ್, ಕಾಲ್ ಡೀಟೇಲ್ ರೆಕಾರ್ಡಲ್ಲಿ ಬೇರೆ ಎವಿಡೆನ್ಸ್ನ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಶ್ರೀಶೈಲ್ಗೆ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ಕೋಲೆ ಥರ ಇರುತ್ತೆ, ಚಿಕ್ಕ ಕೋಲ್ ಥರ ಇರುತ್ತೆ, ರಾಡ್ ಥರ ಇರುತ್ತೆ. ಕಿವಿ ಮೇಲೆ ಅವರು ಹೊಡೆದಿದ್ದಾರೆ. ಕಿವಿಯಿಂದ ಸ್ವಲ್ಪ ಗಾಯ ಬಂದಿದೆ. ಮತ್ತು ಕೆಳಗೆ ಬಿದ್ದಾಗ, ಹೊಡೆದಾದ ನಂತರ ಕೆಳಗೆ ಬಿದ್ದಾಗ ಹೆಡ್ ಇಂಜರಿ ಆಗಿದೆ. ಬಟ್ ಬ್ಲಡ್ ಇಂಜರಿ ಜಾಸ್ತಿ ಏನೂ ಇಲ್ಲ. ಈಗ ಪೋಸ್ಟ್ಮಾರ್ಟಮ್ ಮೇಲೆ ಯಾವ ರೀತಿ ಎಕ್ಸಾಕ್ಟ್ ಏನು ಬಂದಿದೆ ಅದು ಪೋಸ್ಟ್ಮಾರ್ಟಮಲ್ಲಿ ಗೊತ್ತಾಗುತ್ತೆ. ಇವರಿಬ್ಬರು ಸ್ಪಾಟಲ್ಲಿ ಇವರಿಬ್ಬರು ಮಾತಾಡಿದ್ರು, ವಿಕ್ಟಿಮ್ ಮತ್ತು ಒಬ್ಬ ಅಕ್ಯೂಸ್. ಸೊ ಅವ್ರದ್ದು ರೋಲ್ ಈಗ ನಮಗೆ ಕನ್ಫರ್ಮ್ ಆಗ್ತಾ ಇದೆ. ಸುಮಾರು 10 ಗಂಟೆಗೆ ಆಗಿತ್ತು. ನಾವು ಚೆಕ್ ಮಾಡುವಾಗ 9:30ಗೆ ಲಾಸ್ಟ್ ಫೋನ್ ಕಾಲ್ ಇತ್ತು. ಆದ ನಂತರ ಯಾವುದೂ ಕಾಲ್ ಇಲ್ಲ. ಮತ್ತು ಇದು ನಮ್ಮ ಸೀನ್ ಆಫ್ ಕ್ರೈಮ್ ಎಕ್ಸಾಮಿನೇಷನ್ ಮಾಡುವಾಗ ಕೂಡ ಅಂದಾಜಿನ ಟೈಮ್ ಹೇಳ್ತಾರೆ, ಇಷ್ಟು ಟೈಮಿಂದ ಟೈಮ್ ಆಫ್ ಡೆತ್ ಹೇಳ್ತಾರೆ. ಸೊ 10ರಿಂದ 11 ಗಂಟೆ ಮಧ್ಯದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ 14 ನೈಟ್. ಜಾಸ್ತಿ ವಿಚಾರ ಈಗ ಸದ್ಯಕ್ಕೆ ಆಯಿಂಗಲ್ಲಿ ಬರ್ತಾ ಇಲ್ಲ, ಬಟ್ ಅದು ಕೂಡ ನಾವು ಚೆಕ್ ಮಾಡ್ತೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.